ಸ್ವಲ್ಪ ಬೆಂಕಿ ಇಟ್ಟರು ನೋಡಿ, ಅವಾಗ ತುಂಬಾ ಅಳು ಬಂತು. ಸರ್ಸು ಪಾಪು ಹೆಸರು ಕೇಳಲ್ವಾ? ನಮ್ ಬಾಸ್ ಎಲ್ಲೇ ಇದ್ರು ರಾಜನೇ, ಅವ್ರು ಅಲ್ಲಿದ್ರು ರಾಜನೇ, ಇಲ್ಲಿದ್ರು ರಾಜನೇ, ಅಷ್ಟೇ. ಜೈ ಡಿ ಬಾಸ್. ಅಯ್ಯೋ ಮೈಂಡ್ ಬ್ಲೋಯಿಂಗ್. ನಾನಂತೂ ಇವತ್ತು ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ ಡೈರೆಕ್ಟ್ರು. ನಾಳೆ ತರ ಹುಳ ಇಟ್ಕೊಂಡೇ ಇರ್ತೀನಿ. ನಮ್ ಬಾಸು ಯಾರು? ಕರ್ನಾಟಕದಲ್ಲಿ ಬಾಸ್ ಬೇರೆನೇ ಇದೆ ಲೆವೆಲ್. ಎಲ್ರು ಬಂದ್ ನೋಡ್ಬೇಕು ಡೆವಲ್. ನಮ್ಮ ಅಣ್ಣ ಬಂದೇ ಬರ್ತಾರೆ, ಖಂಡಿತ ಬರ್ತಾರೆ. ಯಾರು ಅಭಿಮನ್ಯು ಕಣ್ಣೀರ್ ಹಾಕ್ಬೇಡ್ರಿ. ಬಾಸ್ ತರ ಯಾರು ಮಾಡಕ್ಕಾಗಲ್ಲ, ಯಾರು ಕಿತ್ತಕ್ಕೂ ಆಗಲ್ಲ ನಮ್ ಬಾಸ್ ತರ. ಡಿ ಬಾಸ್ ಫ್ಯಾನ್ಸ್ಗೆ ಫುಲ್ ಹಬ್ಬ. ಡೆವಿಲ್ ಅಲ್ಲ, ಡೇರ್ ಡೆವಿಲ್. ಡೈಲಾಗ್ ಅಂದ್ರೆ ಏನೇನು ಡೆವೇಲ್, ಅದೇ ಸಾಕಣ. ಇನ್ನೇನ್ ಹೇಳ್ಬೇಕಾಗ ಅದ್ರ ಬಗ್ಗೆ? 2 ವರ್ಷ ಆದ್ಮೇಲೆ ಡಿ ಬಾಸ್ದು ಒಂದು ಸಿನಿಮಾ ಬಂದಿದೆ. ಅದರಲ್ಲೂ ಡಿ ಬಾಸ್ ಆಕ್ಟಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡವ್ರೆ. 2 ಶೇಡ್ ಐತೆ, ಅದನ್ನ ನಾನು ಇಲ್ಲಿ ರಿವೀಲ್ ಮಾಡಲ್ಲ. ಪಾಸಿಟಿವ್ ಗಿಂತ ನೆಗೆಟಿವ್ ಶೇಡಲ್ಲಿ ಡಿ ಬಾಸ್ನ ನೋಡೋಕ್ಕೆ ಸಕ್ಕತ್ತಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ನೋಡಬೇಕು ಅಂತ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಪಿಕ್ಚರ್ಸ್, ಸಕ್ಕತ್ತಾಗಿದೆ. 2 ಸತಿ ನೋಡಿದೆ ಸರ್ ಬೆಳಗ್ಗೆ ಇದ್ದ. ಸೂಪರ್ ಆಗಿದೆ, ಯಾವತ್ತು ನೋಡಿ ಪಿಕ್ಚರ್. ಡಿ ಬಾಸ್ ಇಲ್ಲಿ ತನಕ ಮಾಡಿರೋ ಮೂವಿಗಳು ಒಂದ್ ಲೆವೆಲ್ ಆದ್ರೆ ಈ ಮೂವಿ ಒಂದ್ ಲೆವೆಲ್. ಅವ್ರ ಆಕ್ಟಿಂಗ್ಗೆ ಹೇಟರ್ಸ್ ಕೂಡ ಪಿದಾಗ್ತಾರೆ. ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ತನಕ ತಿಂದಾಕ್ಬಿಟ್ಟಿದ್ದಾರೆ. ಮೂವಿ ಹೆಂಗಿದೆ ಅಂತ ಬರೀ ಥಿಯೇಟರ್ ಅಲ್ಲಿ ಅವ್ರ ಆಕ್ಟಿಂಗ್ ನೋಡಿ 2 ಶೇಡು. ಅಯ್ಯೋ ಮೈಂಡ್ ಬ್ಲೋಯಿಂಗ್. ನಾನಂತೂ ಇವತ್ತು ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ ಡೈರೆಕ್ಟ್ರು. ನಾಳೆ ತರ ಹುಳ ಇಟ್ಕೊಂಡೇ ಇರ್ತೀನಿ. ಅದು ಯಾವಾಗ ಕ್ಲಿಯರ್ ಆಗುತ್ತೋ ಡೈರೆಕ್ಟರ್ಗೆ ಹೋಗಿ ಕೇಳ್ಬೇಕು ಕ್ವಶನ್. ಆ ಹುಳನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಡೈರೆಕ್ಟರ್ ಹತ್ರನೇ ಹೋಗ್ಬೇಕು. ಅದು ಏನು ಹುಳ ಅಂತ ನೀವು ಒಳಗಡೆ ಹೋಗಿ ನೋಡಿ. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಫ್ ಡಿ ಬಾಸ್ ಕರಿಯರ್. ಜೈ ಡಿ ಬಾಸ್. ಸೂಪರ್. ಸೆಂಟಿಮೆಂಟ್ ಆಗಲಿ ಏನೇ ಆಗಲಿ ಸೂಪರ್ ಮಾಡಿದ್ರು. ಮನ್ಸಿಗೆ ಹತ್ರ ಮಾಡಿದ್ರು. ಫ್ಯಾಮಿಲಿ ಸ್ಟೋರಿಂಗ್ ಇರಲಿ. ಒಬ್ಬ ಮನುಷ್ಯ ಹೆಂಗೆ ಬಡಸ್ತಾನೆ ಮೇಲೆ ಬರ್ತಾನೆ, ಯಾರು ತುಳಿತಾರೆ, ಒಬ್ಬ ಮನುಷ್ಯನ ಹೇಗೆ ಓಡಾಕ್ತಾರೆ, ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ರು ದರ್ಶನ್ ಸರ್ ಅವರು. ಸೂಪರ್ ಆಗಿದೆ ಮೂವಿ ಅಂತೂ. ದಯವಿಟ್ಟು ಎಲ್ಲ ಫ್ಯಾನ್ಸು ಸಪೋರ್ಟ್ ಮಾಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತೀರಿ. ನಮ್ಮ ಬಾಸ್ ಎಲ್ಲೇ ಇದ್ರು ರಾಜನೇ, ಅವ್ರು ಅಲ್ಲಿದ್ರು ರಾಜನೇ, ಇಲ್ಲಿದ್ರು ರಾಜನೇ, ಅಷ್ಟೇ. ಜೈ ಡಿ ಬಾಸ್. ಇದ್ರೆ ನೆಮ್ಮದಿ ಆಗಿರ್ಬೇಕು ಸರ್. ಯಾವೊಂದು ಪೊಲಿಟಿಕ್ಸ್ ಯಾವಂದಾರ ಅವರು ಕಡೋಟ್ ಮಾತ್ರ ನಂದೇ ಹತ್ರ ಬೆಂಕಿ ಇದೆ, ಎಲ್ಲಾರು ಬಂದು ನೋಡ್ಲೇಬೇಕು. 100 ಡೇಸ್ ಪಕ್ಕ. ಆಕ್ಟಿಂಗ್ ಮಾತ್ರ ಸಕ್ಸಿ ಇದಾಳೆ, ಹೇಳಂಗಿಲ್ಲ. ಅದು ಮೊದ್ಲಿಂದ ಅವ್ರು ಮಾಡ್ಕೊಂತಾನೆ ಬಂದಿದ್ದಾರೆ, ಇನ್ನೇನು ಹೇಳಂಗಿಲ್ಲ ಅದ್ರ ಬಗ್ಗೆ. ಸಖತ್ತಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಲೇಬೇಕು ಈ ಸಿನಿಮಾನ. ಡೈಲಾಗ್ ಅಂದ್ರೆ ಏನೇನು ಡೆವೇಲ್, ಅದೇ ಸಾಕಣ. ಇನ್ನೇನು ಹೇಳ್ಬೇಕಾಗ ಅದ್ರ ಬಗ್ಗೆ? ಇದ್ರೆ ಡಬಲ್ ಆಕ್ಟಿಂಗ್ ಇರ್ಬೇಕಾದ್ರೂ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಒಂದು ಒಳ್ಳೆ ಮೆಸೇಜ್. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಲಾಸ್ಟ್ ಅಳು ಬಂತು, ಸ್ವಲ್ಪ ಬೆಂಕಿ ಇಟ್ಟರು ನೋಡಿ, ಅವಾಗ ತುಂಬಾ ಅಳು ಬಂತು. ಆಮೇಲೆ ಅದೇ ಅವ್ರು ಇದಾಗಬೇಕು ಅಂತ ಹೇಳಿ ಇವ್ರು ಇದ್ ಮಾಡ್ಕೊಂಡು ಎಲ್ಲ ಹಂಗೆ ಇದು ಮಾಡಿದ್ರು ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್. ಇನ್ನೂ ಒಂದ್ಸಾರಿ ಬಂದು ನೋಡ್ತೀವಿ ಸರ್ ನಾವು. ಸಿನಿಮಾ ಮಾತ್ರ ಬೇರೆ ಲೆವೆಲ್ ಇದೆ. ಹಿಸ್ಟ್ರಿ ರಿಪೀಟ್ಸ್. ಸಾರಥಿ ಏನಾಗಿತ್ತು ಡಬ್ಬಲ್ ಆಗುತ್ತೆ. ಬಾಸ್ ಸಿಚುವೇಶನ್ ಫ್ಯಾನ್ಸ್ ಏನ್ ಬೇಕೋ ಸಿನಿಮಾ ಇದೆ. ಹೇಳ್ತೀರಿ ಕೇಳಿ, ಕರ್ನಾಟಕದಲ್ಲಿ ಬಾಸ್ ಬೇರೆನೇ ಇದೆ ಲೆವೆಲ್. ಎಲ್ರು ಬಂದ್ ನೋಡ್ಬೇಕು ಡೆವಲ್. ಸೂಪರ್ ಆಗಿದೆ ಸಿನಿಮಾ. ಇದು ನೆನ್ನೆ ಮೊನ್ನೆ ಕಟ್ಟಿರೋ ಸಾಮ್ರಾಜ್ಯ ಅಲ್ಲ, 25 ವರ್ಷದಿಂದ ಬೆವರು ಸುರಿಸಿ ಕಟ್ಟಿರೋ ಬ್ರ್ಯಾಂಡ್ ಕಣು. ಸೌಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವತ್ತು ಕೇಳ್ತಾ ಇದೆ ಫ್ಯಾನ್ಸ್ ಅಲ್ಲಿ ಸೌಂಡ್ ಮಾತ್ರ ಖರಾಬಾಗಿದೆ. ಸಿನಿಮಾ ಸೂಪರ್ ಗುರು, ಅಲ್ಟಿಮೇಟ್. ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಸೂಪರ್ ಆಗಿದೆ ಸಿನಿಮಾ. ಪ್ರಥಮ್ ಸರ್ ಎಲ್ಲಿ? ಪ್ರಥಮ್ ಅವ್ರು ಹೇಳ್ತೀವಿ ಎಲ್ಲಿದ್ರೆ? ಪ್ರಥಮ್ ಅವ್ರು ಬರ್ಬೇಕು, ದಯವಿಟ್ಟು ಬಂದು ನೋಡಿ ಪಿಕ್ಚರ್. ನೀವೇ ಇಲ್ಲಿ ಬರ್ಲಿಲ್ಲ. ಎಲ್ಲಿ ಸರ್ ಪ್ರಥಮ್? ಎಲ್ಲಿ ಕೊಟ್ಟೆ ಆಯ್ತು ಅವನು. ಬರ್ಕಾಬಿಡಿ ಸ್ವಾಮಿ, ಬರ್ಕಾಬಿಡಿ. ಇಡೀ ಇಂಡಸ್ಟ್ರಿ 10 ವರ್ಷಕ್ಕೆ ಯಾರಿಗೂ ಈ ತರ ಕ್ರೇಜ್ ಇಲ್ಲ. ಜೈ ಡಿ ಬಾಸ್. ಏನು ಅಂತ ಬಂದ್ವಿ, ಬಟ್ ಮೂವಿ ಮಾತ್ರ ಅಲ್ಟಿಮೇಟ್ ಗುರು. ಅಣ್ಣ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಣ್ಣ. ರಾಜಕೀಯಕ್ಕೆ ಒಂದೇ ಒಳ್ಳೆ ಅರ್ಥ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಗಿಲ್ಲಿ ಆಕ್ಟಿಂಗ್ ಅಂತೂ ಸೂಪರು. ಎಕ್ಸ್ಕ್ಯೂಸ್ ಮೀ ಪೀಸ್ ಲಾಟ್ ಆಫ್ ಸೆಕೆ. ಇವು ಸ್ವಲ್ಪ AC ಹಾಕಮ್ಮ ಅನ್ನೋದು ಸಗದಾಗಿ ಹೇಳಿದ್ದಾನೆ. ಫುಲ್ ಒಂದೇ ಮೆಸೇಜು, ರಾಜಕೀಯಕ್ಕೆ ಒಳ್ಳೆ ಅರ್ಥ ಕೊಟ್ಟಿದ್ದಾನೆ ಅಷ್ಟೇ.